ನಾನು ಆ ಪೋಸ್ಟರ್ ವಿಷಯ ಹೇಳಿದ್ದಕ್ಕೆ ನನಗೆ ಯಾವುದೋ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ರಾತ್ರಿ ಹೈದರಾಬಾದ್ಗೆ ಪಾರ್ಸಲ್ ಮಾಡ್ತಾ ಇರೋದು. ಇನ್ನೊಂದು ವಾರ ಬೆಂಗಳೂರು ಕಡೆ ತಲೆನೂ ಹಾಕಕ್ಕಾಗಲ್ಲ. ಹಲೋ ಹಲೋ, ಕಾಲ್ ಯಾಕೆ ಕಟ್ ಮಾಡಿದ್ಲು? ಎಲ್ಲ ಇವಳಿಂದಾನೇ ಆಗಿದ್ದು ಅಂದಿದ್ಕೆ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡಿಬಿಟ್ಲಾ? ಹಾ, ಕೋಪ ಮಾಡ್ಕೊಂಡ್ರೆ ಏನಂತೆ, ಎಲ್ಲ ಇವಳಿಂದ ತಾನೇ ಆಗಿದ್ದು. ಅರೆ, ದಿವ್ಯಾ ಫೋನ್ ಮಾಡಿದ್ದಾಳೆ. ಯಾಕೆ ಫೋನ್ ಮಾಡಿರ್ಬೋದು? ನಾನೇ ಫೋನ್ ಮಾಡಿ ಕೇಳ್ತೀನಿ. ನಾನು ಕಾಲ್ ಮಾಡಿದಾಗ ನೀನು ಪಿಕ್ ಮಾಡಿಲ್ಲ. ಈಗ ನೀನು ಕಾಲ್ ಮಾಡಿದ ತಕ್ಷಣ ನಾನು ಪಿಕ್ ಮಾಡಬೇಕಾ? ಅರೆ, ದಿವ್ಯಾ ಅವ್ರು ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ನಾನು ಪಿಕ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ರ? ಎಲ್ಲ ಈ ಸತ್ಯದಿಂದಾನೇ ಆಗ್ತಾ ಇರೋದು. ಯಾಕೋ ಸತ್ಯ ಬೇಜಾರಿದ್ದಲೆ? ಏನೋ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಅಮೂಲ್ ಬೇಬಿ ಒಂದು ವಾರ ಊರಲ್ಲಿರಲ್ಲ ಅಂತ. ಮೋಸ್ಟ್ಲಿ ಅದಕ್ಕೆ ಬೇಜಾರಾಗಿರ್ಬೇಕು. ಇರ್ಬೋದು. ಹಲೋ ದಿವ್ಯಾ. ಕೇಳಿಸ್ತಿದೆ, ಹೇಳು. ದಿವ್ಯಾ, ಏನಾಗಿದೆ ನಿನಗೆ? ಯಾಕೆ ಈ ಥರ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನನ್ನಿಂದ ಏನೇ ತಪ್ಪಾಗಿದ್ರು ಹೇಳು, ನಾನು ಅದನ್ನು ಸರಿ ಮಾಡ್ಕೋತೀನಿ. ಆದರೆ ಈಗ ನನ್ನನ್ನು ದೂರ ಮಾಡಬೇಡ ದಿವ್ಯಾ. ನೀನಿಗೆ ಪದೇ ಪದೇ ಕಾಲ್ ಮಾಡ್ತಿರೋದೆ ನಿನ್ನಿಂದ ಆಗ್ತಿರೋ ದೊಡ್ಡ ತಪ್ಪು. ನಿನ್ಗೆ ಎಷ್ಟು ಸಲ ಹೇಳೋದು ನನಗೆ ಈ ರೀತಿ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅಂತ? ನಾನು ನಿನಗೆ ಕಾಲ್ ಮಾಡಿದ್ರೆ ಅದು ನಿನಗೆ ಡಿಸ್ಟರ್ಬ್ ಆಗುತ್ತಾ? ಹೀಗೆಲ್ಲ ಮಾತಾಡಬೇಡ ದಿವ್ಯಾ, ನನ್ನ ಮನ್ಸಿಗೆ ತುಂಬ ಹರ್ಟ್ ಆಗುತ್ತೆ, ಪ್ರಾಣನೇ ಹೋದಾಗುತ್ತೆ. ಜಸ್ಟ್ ಶಟ್ ಅಪ್ ಬಾಳ. ಇಂಥ ಎಮೋಷನಲ್ ಬ್ಲ್ಯಾಕ್ ಮೇಲ್ನ ನನ್ನ ಹತ್ರ ಇಟ್ಕೋಬೇಡ. ನನ್ನ ನೀನು ನೆಗ್ಲೆಕ್ಟ್ ಮಾಡಿದ್ಕೆ ಇವತ್ತು ನಾನು ನಿನ್ನನ್ನು ಅವಾಯ್ಡ್ ಮಾಡ್ತಿರೋದು. ನಿನ್ನಂಥವ್ನ ಹಿಂದೆ ಬಿದ್ದು ಈಗಾಗಲೇ ಒದ್ದಾಡಿದ್ದು ಸಾಕಾಗಿದೆ. ನೋಡು, ನೀನು ನನಗೆ ಬೇಕಾಗಿಲ್ಲ. ಇನ್ಯಾವತ್ತೂ ನೀನು ನನಗೆ ಕಾಲ್ ಮಾಡಬೇಡ, ನನ್ನ ಲೈಫಲ್ಲೂ ಬರಬೇಡ. ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ದಿವ್ಯಾ, ನೀವೆಲ್ಲ ಯಾವಾಗ್ಲೂ ಬಂದ್ರಿ? ಹಾಡ್ ಚೆನ್ನಾಗೇ ಇತ್ತಲ್ಲ, ಯಾಕೆ ಆಫ್ ಮಾಡಿದ್ದು? ಏನು ಈ ಸಾಂಗ್ ಚೆನ್ನಾಗಿದ್ಯಾ? ಈ ಮಾತನ್ನ ನೀನ್ ಹೇಳ್ತಾ ಇದೀಯ ಸತ್ಯ? ಇಲ್ಲ ನಮ್ ಭ್ರಮೇನಾ? ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ನಾನು ಲವ್ ಸಾಂಗ್ ಎಲ್ಲ ಕೇಳಲ್ಲ, ಕೇಳೋದು ಬರೀ ಮಾಸ್ ಸಾಂಗ್ ಅಂತ ಇದ್ದೆ. ಈಗ ನೋಡಿದ್ರೆ ಲವ್ ಸಾಂಗ್ ಕೇಳ್ಕೊಂಡ್ ಕೂತಿದ್ಯಾ?
ಯಾಕೋ ವಿಚಾರ ಬೇರೆ ದಾರಿನೇ ಹುಡುಕ್ತಿದೆ. ಯಾವ ವಿಚಾರ? ಪ್ರಪಂಚದಲ್ಲಿ ಇಷ್ಟೆಲ್ಲ ಸಾಫ್ಟ್ ಆಗಿ ಇರಬಾರ್ದು. ಬಿದ್ದರೆ ತಲೆ, ಎದ್ರೆ ಕಾಲಿಡಿಯೋ ದುನಿಯಾ ಇದು. ಮಗು ತರ ಮನ್ಸಿರೋರ್ನ ಇಷ್ಟಪಡೋರ್ಗಿಂತ ಕಷ್ಟ ಕೊಡ್ಬೇಕು ಅಂತ ಅನ್ಕೊಳ್ಳೋರೇ ಜಾಸ್ತಿ. ಅಮೂಲ್ ಬೇಬಿ, ಈ ಪ್ರಪಂಚದಲ್ಲಿ ಇಷ್ಟೊಂದು ಸಾಫ್ಟ್ ಆಗಿರಬಾರ್ದು. ಇದ್ರೆ ತಲೆ, ಎದ್ರೆ ಕಾಲು ಎಳೆಯೋ ದುನಿಯಾ ಇದು. ಮಗುವಿನ ಮನ್ಸಿದ್ರೆ ಇಷ್ಟಪಡೋರ್ಗಿಂತ ಕಷ್ಟ ಕೊಡಬೇಕು ಅಂತ ಅನ್ಕೊಳ್ಳೋರೇ ಜಾಸ್ತಿ. ಈ ಡೈಲಾಗು ನಮ್ಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೆಯಾ ಸತ್ಯ? ಬರೀ ಡೈಲಾಗ್ ಅಲ್ಲ, ನಮ್ಗೆ ಇಡೀ ಪಿಕ್ಚರೇ ಗೊತ್ತಾಗೋಗಿದೆ. ಮೀಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಹೇಳ್ಬಿಟ್ಟು ಹೋಗೋದಾಗಿತ್ತಲ್ವ ಸತ್ಯ? ಯಾಕೆ ಸುಳ್ಳು ಹೇಳ್ದೆ? ಏನು ಡಿಂಗ? ಏಯ್, ಅದೆಲ್ಲ ಏನೂ ಇಲ್ಲ ಕಣ್ರೋ. ಅವನೇನು ಪ್ರಾಬ್ಲಮ್ ಅಲ್ಲಿದ್ದ ಅನ್ನಿಸ್ತು, ಅದಕ್ಕೆ ಏನು ಅಂತ ವಿಚಾರಿಸಕ್ ಹೋಗಿದ್ದೆ ಅಷ್ಟೇ. ನೀವೇ ಎಲ್ಲದನ್ನು ತಂದು ಒಂದಕ್ಕೆ ಲಿಂಕ್ ಮಾಡ್ತೀರಾ. ಲಿಂಕ್ ಮಾಡ್ತಿರೋದು ನಾವಲ್ಲ ಸತ್ಯ, ಆ ವಿಧಿ. ಇಷ್ಟಕ್ಕೆಲ್ಲ ಆ ವಿಧಿನೇ ಕಾರಣ. ಎಲ್ಲ ವಿಧಿ ಆಟ. ಹೇ, ಅದೆಲ್ಲ ಬಿಡ್ರೋ, ಸಿಕ್ಕಾಬಟ್ಟೆ ಕೆಲಸ ಇದೆ. ಮೊದಲು ತಲೆ ಹರಟೆ ಬಿಟ್ಟು ಕೆಲಸ ನೋಡಿ. ಏಯ್, ಆ ಬೈಕ್ದು ಕಾರ್ಬೊರೇಟರ್ ಕ್ಲೀನ್ ಮಾಡಿ ಆಯಿಲ್ ಚೇಂಜ್ ಮಾಡಿ ಅಂದಿದ್ದೆ, ಮಾಡಿದ್ಯಾ? ಮೊದ್ಲೋಗಿ ಮಾಡು. ಏಯ್, ಹೋಗ್ರೋ. ನಡೀರ ಕೆಲಸ ಮಾಡೋಣ. ಈ ಹುಡುಗಿರು ಯಾವತ್ತಿಗೂ ತಮ್ಮ ಬುದ್ಧಿ ಬಿಡಲ್ಲ. 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಒಂದು ಚೂರು ಏನಾದರೂ ವ್ಯತ್ಯಾಸ ಆದರೂ ನಮ್ಮ ಕಡೆ ತಿರುಗೂ ನೋಡಲ್ಲ. ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ಅಂದರೆ ಏನು ಅರ್ಥ? ಅರ್ಥ ಏನಾದರೂ ಆಗಿರಲಿ, ನಾನು ಮಾತ್ರ ದಿವ್ಯಾನ್ ಕಳ್ಕೊಳಕ್ಕೆ ತಯಾರಿಲ್ಲ. ಅವಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ ಅಂಥದ್ರಲ್ಲಿ ನನ್ನನ್ನು ಹೇಗೆ ಬಿಟ್ಕೊಡ್ತಾಳೆ? ಅವಳು ಯಾವತ್ತಿಗೂ ನನ್ನನ್ನು ಈ ಥರ ಅವಾಯ್ಡ್ ಮಾಡಿರಲಿಲ್ಲ. ಆದರೆ ಈಗ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂದರೆ ಏನೋ ಬಲವಾದ ಕಾರಣ ಇರಲೇಬೇಕು. ಹೇಗಾದರೂ ಮಾಡಿ ಅದೇನು ಅಂತ ತಿಳ್ಕೋಬೇಕಲ್ಲ. ಆದರೆ ಹೇಗೆ ಮಾತಾಡಿಸ್ಲಿ? ಇದೇ ಸರಿಯಾದ ದಾರಿ. ಸತ್ಯ ಈ ಲೆವೆಲ್ ಗಾಯವಾಗಿದ್ದಲೆ. ಅಮೂಲ್ ಬೇಬಿ ಇನ್ನೂ 1 ವಾರ ಕಾಣಿಸಲ್ವಲ್ಲ. ಫೀಲಿಂಗು ವಿರಹ ವೇದನೆ ಡಿಂಗಲ್ ಇದೆಲ್ಲ ಮಾಮೂಲು ಬಿಡ. ಹೌದಾನು? ಬರ, ಅದೇನಾಯ್ತು ಅಂತ ನೋಡೋಣ. ಏನ್ ಸತ್ಯ ಈ ರೇಂಜಿಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ಆದ್ರೂ ನಿನ್ನ ಅಮೂಲ್ ಬೇಬಿ ಮಧ್ಯ ಒಂಥರ ಮ್ಯಾಜಿಕ್ ಇದೆ. ಹ್ಞೂ ಸತ್ಯ, ನೀನು ಅವನ ಒಂದ್ಸತಿ ನಿಲ್ಸ್ಕೊ ಸಾಕು, ಅವನೇ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಅಂಥದ್ರಲ್ಲಿ ಯೋಚನೆ ಯಾಕೆ? ಹ್ಞೂ ಸತ್ಯ, ನಿಮ್ಮಿಬ್ರು ಮಧ್ಯ ವಿಧಿನೇ ಆಟ ಆಡ್ತಿದೆ ಅನ್ಸುತ್ತೆ. ನೀವಿಬ್ರು ಒಂದಾಗ್ಬೇಕು ಅನ್ನೋದು ಆ ವಿಧಿ ಆಸೆನೇ ಇರ್ಬೇಕು. ನಿಮ್ಗೆಲ್ಲ ನಿಜವಾಗ್ಲೂ ಹುಚ್ಚಿಡ್ದಿದೆ. ಅಮಾವಾಸ್ಯೆನ ಇವತ್ತು? ಸತ್ಯ ಅದೆಲ್ಲ ಯಾಕೆ? ನಮ್ಮ ಮಾತು ಸುಳ್ಳು ಅನ್ನೋದಾದ್ರೆ ನೀನೇ ಒಂದ್ಸಲ ಟ್ರೈ ಮಾಡಿ ನೋಡು. ಹ್ಞೂ ಬಂದ್ರ ಅಮೂಲ್ ಬೇಬಿ, ಹೋದ್ರೆ ನಮ್ಮ ಮಾತು ಅಷ್ಟೇ. ಈಗ ನೀ ಏನು ಹೇಳೋದು ಬೇಡ, ಸುಮ್ಮನೆ ನೆನ್ಸ್ಕೋ ಸತ್ಯ. ನೆನ್ಸ್ಕೋ ಸತ್ಯ. ಹೇ,
ಇವ್ರು ಹೇಳ್ತಾ ಇರೋದು ನಿಜ ಆಗಿರಬಹುದಾ? ನೋಡೇ ಬಿಡೋಣ. ಅವನು ಯಾಕೆ ನೆನಪಾಗ್ತಿದ್ದಾನೆ? ಹೇ, ಅವನ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಅವ್ನು ಬರೋಕ್ಕೆ ಜೀವನ ಅನ್ನೋದೇನು ಮ್ಯಾಜಿಕ್? ಹೈದರಾಬಾದಿಗೆ ಹೊರಟಿರೋನು ಇಲ್ಲಿಗೆ ಯಾಕೆ ಬರ್ತಾನೆ? ಯಾಕಂಗ್ ನೋಡ್ತಿದ್ಯಾ ಸತ್ಯ? ನೀನಾ ನನ್ ಕರೆದಿದ್ದು? ಓ ಮತ್ತೇನ್ ಯಾರು ಅನ್ಕೊಂಡೆ? ಮೋಸ್ಟ್ಲಿ ಅಮೂಲ್ ಬೇಬಿ ಅನ್ಕೊಂಡಿರ್ತಾರೆ. ಮೇಡಮ್ಗೆ ಬರೀ ನೆನ್ಸ್ಕೊಳ್ಳಿ ಅಂತಂದ್ರೆ ಮುಂದೆ ಕೂರ್ಸ್ಕೊಂಡು ಮಾತಾಡಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಹಂಗೆ ಕಣು, ಒಂದ್ರೆ ನಿಂತ್ರೆ ಒಂದೇ ಜ್ಞಾನ, ಜೀವಕ್ಕಿಲ್ಲ ಸಮಾಧಾನ, ಅಲ್ವಾ ಸತ್ಯ? ಅಲ್ವಾ ಸತ್ಯ? ಸುಮ್ಮನೆ ಇರ್ತೀಯಾ? ನನ್ಗೆ ಯಾಕೋ ತಲೆ ನೋವ್ತಿದೆ, ನಾನು ಮನೆಗೆ ಹೋಗಿ ಬರ್ತೀನಿ. ಮತ್ ಗ್ಯಾರೇಜಲ್ಲಿ ಬೇಜಾನ್ ಕೆಲಸ ಇದೆ ಅಂದೆ. ಹ್ಞೂ, ಕೆಲಸ ಇದೆ, ಆದ್ರೆ ನನಗಲ್ಲ, ಮತ್ತೆ ನಿಮಗೆ. ಅಷ್ಟು ಕೆಲಸ ಮುಗಿಸಿ ಮನೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮೆಲ್ಲರ ಹೆಸರಲ್ಲಿ ನಾಳೆ ರಾಜ ಹುಲಿ ಗಲ್ಲಿಗೆ ತಿಥಿ ಊಟ ಹಾಕಿಸ್ತೀನಿ. ಓ ಮೈ ಗಾಡ್! ಏಯ್, ತಲೆ ಹರಟೆ ಸಾಕು, ಮೊದಲು ಕೆಲಸ ನೋಡಿ, ನಾನು ಬರ್ತೀನಿ. ತಿಥಿ ಅಂತೆ ಕಣೋ. ನೀನು ಆ ಪೋಸ್ಟರ್ ಅನ್ಸಕ್ ಕರ್ದಿರ್ಲಿಲ್ಲ ಅಂದಿದ್ರೆ ನಾನು ಹೈದರಾಬಾದ್ ಹೋಗೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಇನ್ನೊಂದು ವಾರ ಬೆಂಗಳೂರು ಕಡೆ ತಲೆನೂ ಹಾಕಕ್ಕಾಗಲ್ಲ. ಹಂಗೆ ಕಣು. ಯಾಕೋ ವಿಚಾರ ಬೇರೆ ದಾರಿನೇ ಹುಡುಕ್ತಿದೆ. ನಿಮ್ಮಿಬ್ರು ಮಧ್ಯ ವಿಧಿನೇ ಆಟ ಆಡ್ತಿದೆ ಅನ್ಸುತ್ತೆ. ನಾವಲ್ಲ ಸತ್ಯ, ಆ ವಿಧಿ ಇಷ್ಟಕ್ಕೆಲ್ಲ ಆ ವಿಧಿನೇ ಕಾರಣ. ಎಲ್ಲ ವಿಧಿ ಆಟ. ಅಂತೂ ಈ ಹೃದಯ ಸತ್ಯ, ಅಮ್ಮ, ಯಾವಾಗ ಬಂದೆ? ನಿದ್ದೆ ಬರ್ಲಿಲ್ವೇನೆ? ಅಮ್ಮ, ಅದು ಮನ್ಸಲ್ಲಿ ಏನಾದ್ರೂ ಇದ್ರೆ ಹೇಳು, ಒಬ್ಳೆ ಕೊರಗ. ಇದೆಯಾ? ಖಂಡಿತ ಇದೆ. ಪ್ರಪಂಚದಲ್ಲಿ ಏನೇ ನಡೆದ್ರು ಅದೆಲ್ಲ ವಿಧಿ ಆಟನೇ. ನಾವೆಲ್ಲ ನೆಪ ಅಷ್ಟೇನೆ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ ಅನ್ನೋ ಮಾತು ಕೇಳಿಲ್ವಾ ನೀನು? ಹಾಗಿದ್ರೆ ವಿಧಿ ಇದ್ದ ಹಾಗೆ ಎಲ್ಲ ನಡೆಯೋದು ಅಂತೀಯಾ? ಅನುಮಾನನೇ ಇಲ್ಲ. ನಾನು ನಿಮ್ಮಪ್ಪ ಮದುವೆ ಆಗೋದಕ್ಕೆ ಕಾರಣನೇ ವಿಧಿ. ಯಾಕೆ
ಏನ್ ಹೇಳ್ತಿದ್ಯಮ್ಮ? ನೀ ಇಬ್ರು ಮದ್ವೆ ಆಗಿದ್ ವಿಧಿಯಿಂದನಾ? ನೀ ಇಬ್ರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಾನೆ ಮದ್ವೆ ಆಗಿದ್ದು? ಒಂಥರ ಹೌದು, ಒಂಥರ ಇಲ್ಲ. ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲಮ್ಮ, ಅರ್ಥ ಆಗೋ ಥರ ಹೇಳು. ಅವತ್ತು ನಾನು ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರಬೇಕಾಗಿತ್ತು. ಮನೆಯವರೆಲ್ಲ ಕಾಯ್ತಾ ಇದ್ರು. ಆಗ ನಿಮ್ಮಪ್ಪ ಮನೆಗೆ ಬಂದರು. ಅವರಿಗೆ ನಾನಿಷ್ಟ ಆದೆ, ನನಗೂ ಅವ್ರು ಇಷ್ಟ ಆದರು. ಸುಂದ್ರಿ ನಾಚಿಕೆ ನೋಡು. ಅಲ್ಲಮ್ಮ, ಇಬ್ರಿಗೂ ಇಷ್ಟ ಆದ್ಮೇಲೆ ವಿಧಿ ಆಟ ಏನ್ ಬಂತು? ಇವು ಪೂರ್ತಿ ಹೇಳೋ ತನಕ ಕೇಳಿಸ್ಕೊಳೆ. ತಮಾಷೆ ಏನು ಗೊತ್ತಾ, ನನ್ನ ನೋಡೋದಕ್ಕೆ ಬರಬೇಕಾಗಿದ್ದ ಹುಡುಗ ನಿಮ್ಮಪ್ಪ ಅಲ್ಲ, ಬೇರೆ ಯಾರೋ. ಆ ಹುಡುಗ ನಿಮ್ಮಪ್ಪ ನನ್ನ ನೋಡ್ಕೊಂಡು ಹೋದ್ಮೇಲೆ ಬಂದರು. ಅಯ್ಯಯ್ಯೋ, ಆಮೇಲೆ? ಆಗಲೇ ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು, ನನ್ನ ನೋಡಕ್ಕೆ ಬರಬೇಕಾಗಿದ್ದ ಹುಡುಗ ನಿಮ್ಮಪ್ಪ ಅಲ್ಲ, ಬೇರೆ ಯಾರೋ ಅಂತ. ಓಹೋ, ಇಷ್ಟೆಲ್ಲ ಸೀನ್ ಆಯ್ತಾ? ಆದರೆ ವಿಧಿ ನೋಡು, ನಿಮ್ಮಪ್ಪನ ಮನಸ್ಸಲ್ಲಿದ್ದಿದ್ದು ನಾನೇ. ಆಗ ನನ್ನ ಮನಸ್ಸಿಗೆ ಬಂದಿದ್ದು ನಿಮ್ಮಪ್ಪನೇ. ಮತ್ ನಿಮ್ ಮದ್ವೆ ಹೇಗಾಯ್ತಮ್ಮ? ಹೇಳಿಲ್ವೇನೆ, ಅದನ್ನೇ ವಿಧಿ ಅನ್ನೋದು. ಅವ್ರ ಮನ್ಸಿಗೆ ಮಾತ್ರ ಬರಲಿಲ್ಲ ಕಣೆ, ಮರುದಿನ ಮನೆಗೆ ಬಂದ್ಬಿಟ್ರು. ನನ್ನನ್ನು ಮದುವೆ ಆಗ್ತೀನಿ ಅಂತ ನಮ್ಮ ಮನೆಯವ್ರ ಹತ್ರ ಕೇಳ್ಕೊಂಡ್ರು. ವಾರೆ ವಾ, ಇದು ಟ್ವಿಸ್ಟ್ ಅಂದ್ರೆ. ಆಮೇಲೆ ನಮ್ಮ ಮನೆಯವರು ಒಪ್ಕೊಂಡ್ರು. ಆಮೇಲೆ ಡುಮ್ 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 ಅಲ್ವಾ? ಈಗ ಹೇಳು, ನಮ್ಮ ಮದುವೆ ಇಷ್ಟಪಟ್ಟಾಗಿದ್ದ ಅಥವಾ ವಿಧಿ ಆಟದಿಂದ ಆಗಿದ್ದ? ಸತ್ಯ, ವಿಧಿ ಮನಸ್ಸು ಮಾಡಿದ್ರೆ ಯಾರ ಜೊತೆ ಯಾರನ್ನ ಬೇಕಾದ್ರೂ ಸೇರಿಸಿ. ಏಯ್, ಏನಾಯ್ತು? ಇನ್ನು ಎಷ್ಟೊತ್ತು? ಒಳ್ಳೆ ಡ್ರೈವರ್. ಏನೋ ಅವನಿಗೆ ಗೊತ್ತಾಗ್ತಿಲ್ವಂತೆ, ಏನ್ ಮಾಡೋದು ಏನ್ ಕತೆನೋ. ಟೈಮ್ ಬೇರೆ ಆಯ್ತು. ಯಾರಾದ್ರೂ ಮೆಕ್ಯಾನಿಕ್ ಆದ್ರೂ ಫೋನ್ ಮಾಡ್ರಿ. ಯಾವ ಮೆಕ್ಯಾನಿಕ್ ಹೇಳೋಣ? ಯಾರಿಗೆ ಯಾಕೆ ಮಾಡಬೇಕು? ನಮ್ಮ ಸದ್ಯನ ಇದ್ದಾಳಲ್ಲ. ಹೌದಲ್ವಾ ರೀ, ಸತ್ಯನ್ಗೆ ಫೋನ್ ಮಾಡಿ. ಮಾಡು. ಅವಳಿಗೆ ಬೇರೆ. ಅಮ್ಮ, ಹಾಗಿದ್ರೆ ಇದೆಲ್ಲ ಏನೋ ಒಂದು ಕಾರಣಕ್ಕೆ ಆಗಿರೋದು ಅಂತೀಯಾ? ನಿಮ್ಮಂಥ ಮುದ್ದಾದ ಮಕ್ಕಳನ್ನ ಪಡಿಬೇಕು ಅಂತಾನೆ ಆಗಿತ್ತು. ಗಂಟೆ ಹತ್ತಾಯ್ತು, ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿದ್ದಾರೆ? ಇಷ್ಟೊತ್ತಾದ್ಮೇಲೆ ಅವನನ್ನು ಮತ್ತೆ ನೋಡೋ ಚಾನ್ಸೇ ಇಲ್ಲ. ಇವತ್ತಿನ ದಿನಾನೇ ಮುಗ್ದೋದ್ಮೇಲೆ ವಿಧಿನೂ ಇಲ್ಲ, ನಿಧಿನೂ ಇಲ್ಲ. ಇದನ್ನೆಲ್ಲ ನನ್ನ ತಲೆಗೆ ತುಂಬ್ತಿರೋ ನನ್ನ ತಲೆ ಹರಟೆ ಗ್ಯಾಂಗ್ಗೆ ಬುದ್ಧಿನೂ ಇಲ್ಲ. ಸತ್ಯ, ಏನಮ್ಮ? ನಿಮ್ಮ ದೊಡ್ಡಪ್ಪ ತಿರುಪ್ತಿಗೆ ಹೊರಟಿದ್ರಂತೆ ಕಣೆ, ದಾರಿಲಿ ಕಾರ್ ಕೆಟ್ಟೋಗ್ಬಿಟ್ಟಿದೆ ಅಂತೆ. ಅದಕ್ಕೆ ಇಷ್ಟೊತ್ತಲ್ಲಿ ಯಾರೋ ಮೆಕ್ಯಾನಿಕ್ ಸಿಗ್ತಾ ಇಲ್ಲ, ಆದರೆ ಸತ್ಯಂಗೆ ಬರೋಕೆ ಹೇಳ್ತೀಯಾ ಅಂತ ಹೇಳಿದ್ರು. ಅಯ್ಯ ಹೋಗಮ್ಮ, ಸುಮ್ಮನೆ ಅವ್ರಿಗೆ ನನ್ನ ಮೂತಿ ಕಂಡ್ರೇನೆ ಆಗಲ್ಲ, ಇನ್ನು ಸಹಾಯ ಮಾಡಕ್ಕೆ ಹೋಗ್ಬಿಟ್ರೆ ಸುಮ್ಮನೆ ಇದ್ಬಿಡ್ತಾರಾ? ನೀನು ಸುಮ್ಮನೆ ಹೋಗಿ ಮಲ್ಕೋ. ಹಾಗಲ್ವೇ ಪುಟ್ಟ, ಅವರೇ ಫೋನ್ ಮಾಡಿ ಸತ್ಯನ ಕಳಿಸ್ಕೊಡ್ತೀಯಾ ಅಂತ ಕೇಳಿದ್ದಾರೆ. ದೇವ್ರ ಕ್ಷೇತ್ರಕ್ಕೆ ಬೇರೆ ಹೊರಟಿದ್ದಾರೆ, ಹೋಗಿ ಸಹಾಯ ಮಾಡು, ಪುಣ್ಯ ಬರುತ್ತೆ. ನಂಗೆ ಯಾವ ಪುಣ್ಯನೂ ಬೇಕಾಗಿಲ್ಲಮ್ಮ, ಬರೀ ನಿದ್ದೆ ಬೇಕಷ್ಟೇ. ನೀನು ಸುಮ್ಮನೆ ಮಲ್ಕೋ. ನಿನಗೆ ಬೇಕಾಗಿಲ್ಲ ಅಂದರೆ ನನಗೆ ಬೇಕು ಕಣೆ. ಎಷ್ಟೇ ಆಗಲಿ ಅವ್ರು ನಿನ್ನ ದೊಡ್ಡಪ್ಪ, ಸಹಾಯ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಸುಮ್ಮನೆ